ಸರ್ ಬರೇ 15 ಸೆಕೆಂಡ್ ನಲ್ಲಿ ಔಟ್ ಆಗುತ್ತೆ, ಬೇಜಾರಾಗ್ಬಿಡುತ್ತೆ. ಏನ್ ಮಾಡ್ಬೇಕಂತ ಅರ್ಥ ಆಗ್ತಲ್ಲ. ಎಲ್ಲಾ ರೀತಿಯಿಂದ ಇದೆ ಸರ್. ನೋಡಕ್ ಹ್ಯಾಂಡ್ಸಮ್ ಆಗಿದ್ದೀನಿ, 6 ಅಡಿ ಹೈಟ್ ಇದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀನಿ, ಪ್ರತಿ ಒಂದು ವಿಷಯ ಇದೆ. ಬಟ್ ದೇವರು ಯಾಕೋ ಈ ಒಂದು ವಿಷಯದಲ್ಲಿ ನನಗೆ ಸ್ವಲ್ಪ ಮುಜುಗರ ತರ ಮಾಡ್ಬಿಟ್ಟಿದ್ದಾನ ಸರ್. ಬೇಜಾರಾಗ್ತಾ ಇದೆ. ಮಿತ್ರರೇ, ಈ ಕ್ವಶನ್ ಮೈಂಡ್ ನಲ್ಲಿ ಏನಾದ್ರು ಬರ್ತಾ ಇದ್ರೆ, ಇಟ್ ಈಸ್ ನಾಟ್ ದಟ್ ಯು ಆರ್ ಅಲೋನ್ ಸಫರಿಂಗ್. ಸೈನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಔಟ್ ಆಫ್ ಎವ್ರಿ 10 ಪೀಪಲ್, ಪುರುಷರ್ನಲ್ಲಿ 4 ಅಥವಾ 5 ಜನರಿಗೆ ಈ ತರ ಪ್ರೀಮೆಚರ್ ಎಜಾಕ್ಯುಲೇಷನ್ ಅಥವಾ PME ಅಥವಾ PE ಪ್ರಾಬ್ಲಮ್ ಇದೆ. ಸೊ ಯು ಆರ್ ನಾಟ್ ದ ಓನ್ಲಿ ಒನ್ ಪರ್ಸನ್ ಹೂ ಇಸ್ ಸಫರಿಂಗ್ ವಿತ್ ದಿಸ್ ಇಲ್ನೆಸ್. ಇದಕ್ಕೆ 100% ಚಿಕಿತ್ಸೆ ಇದೆ. ಈ ವಿಡಿಯೋನಲ್ಲಿ ಈ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಫರ್ಟಿಲಿಟಿ ಎಕ್ಸ್ಪರ್ಟ್. ಬೆಂಗಳೂರಿನಲ್ಲಿ ನಾನು 2 ಬ್ರಾಂಚಸ್ ಇದೆ, ಬನಶಂಕರಿ ಸೆಕೆಂಡ್ ಸ್ಟೇಜ್ ಮತ್ತು ಜಯನಗರ್ನಲ್ಲಿ. ಇವತ್ತು ತಮಗಾಗಿ ಈ 15 ಸೆಕೆಂಡ್ ನಲ್ಲಿ ಯಾರಿಗೆ ಡಿಸ್ಚಾರ್ಜ್ ಆಗ್ತಾ ಇದೆ, ತಮಗೂ ಬೇಜಾರಾಗ್ತಾ ಇದೆ, ತಮ್ಮ ಶ್ರೀಮತಿಯವ್ರಿಗೂ ಬೇಜಾರಾಗ್ತಾ ಇದೆ ಅಂದ್ರೆ, ಈ ವಿಡಿಯೋ ಫ್ರೆಂಡ್ಸ್ ನಿಮ್ಗಾಗಿನೇ ಸಾಕಷ್ಟು ಡೀಪ್ ರಿಸರ್ಚ್ ಮತ್ತು ನನ್ನ 15-16 ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಹೊಸ ವ್ಯೂವರ್ಸ್ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಬಿಕಾಸ್ ಹೂ ನೋಸ್, ನಿಮ್ಗೆ ಏನ್ ಸಫರಿಂಗ್ ಇದೆ ಅದೇ ನಿಮ್ ಫ್ರೆಂಡ್ಸ್ ಕೂಡ ಸಫರ್ ಆಗ್ತಿರ್ಬಹುದು. ಇದು ಮುಜುಗರ ಯಾರಿಗೆ ಹೇಳ್ಬೇಕಂತ ಗೊತ್ತಿರಲ್ಲ. ಸೊ ನಿಮ್ ರೆಗ್ಯುಲರ್ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಇದು ವಿಡಿಯೋ ಶೇರ್ ಮಾಡಿ, ಸೊ ದ್ಯಾಟ್ ಲೆಟ್ ದೆಮ್ ಗೆಟ್ ಬೆನಿಫಿಟ್ ಔಟ್ ಆಫ್ ದಿಸ್ ವಿಡಿಯೋ. ಸೊ ನಮಸ್ಕಾರ. ಪ್ರೀಮೆಚೂರ್ ಎಜಾಕ್ಯುಲೇಷನ್ ಬುಕ್ಕಿಶ್ ಡೆಫಿನೇಷನ್ ಏನಂದ್ರೆ, ಒಂದು ವ್ಯಕ್ತಿಗೆ 1 ನಿಮಿಷಕ್ಕಿಂತ ಜಾಸ್ತಿ ಲೈಂಗಿಕ ಕ್ರಿಯೆ ಮಾಡಕ್ ಆಗ್ತಾ ಇಲ್ಲ, 1 ನಿಮಿಷ ಒಳಗಡೆನೆ ಸ್ಖಲನ ಆಗ್ತಾ ಇದೆ ಅಂದ್ರೆ ಅದು PE ಅಥವಾ ಶೀಘ್ರ ಸ್ಖಲನ. ಒಂದು. ಎರಡನೇದು, ಇದು PE ಹೇಗೆ ಸ್ಟಾರ್ಟ್ ಆಗುತ್ತೆ, ಪ್ರೀಮೇಚರ್ ಎಜಾಕ್ಯುಲೇಷನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇದು ಮೈಂಡ್ ದಿಂದ ಸ್ಟಾರ್ಟ್ ಆಗುತ್ತೆ. ಹೆಂಗ್ ಹೇಳ್ತೀರಾ ಸರ್ ಇದು ಮೈಂಡ್ ದಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಬಾಡಿನಲ್ಲಿ ಬ್ರೈನ್, ಸ್ಪೈನಲ್ ಕಾರ್ಡ್ ಮತ್ ಪೆನೈಲ್ ಆರ್ಗನ್, ಇದು ಒಂದು ಪಾತ್ವೇ ಇದೆ. ನಾನು ಸೆಕ್ಸ್ ಮಾಡ್ಬೇಕಂತ ನನ್ನ ಹತ್ರ ಇಚ್ಛೆ ಆದ್ರೆ, ನಂದು ಸೆಲ್ಫ್ ಸ್ಟಾರ್ಟ್ ಬಟನ್ ಬ್ರೈನ್ ನಲ್ಲಿ ಸ್ಟಾರ್ಟ್ ಆದ್ಮೇಲೆ ಬ್ರೈನ್ ಸ್ಪೈನಲ್ ಕಾರ್ಡ್ ಗೆ ಆರ್ಡರ್ ಕೊಡ್ತಾ ಇದೆ, ನೋಡಪ್ಪ ನನಗೆ ಇಚ್ಛೆ ಆಗ್ತಾ ಇದೆ ಲೈಂಗಿಕ ಕ್ರಿಯೆ ಮಾಡ್ಬೇಕಂತ. ಫಸ್ಟ್ ನೀನು ಗ್ಯಾಸ್ ಉತ್ಪತ್ತಿ ಮಾಡಿಬಿಟ್ಟು ವೆಸಲ್ಸ್ ನ ಡೈಲೇಟ್ ಮಾಡುವಂತ. ಸೊ ಯಾವಾಗ ವೆಸಲ್ಸ್ ಡೈಲೇಟ್ ಆಗುತ್ತೆ ನೋಡಿ, ಅವಾಗ ಏನಾಗುತ್ತೆ, ಅಲ್ಲಿ ರಕ್ತ ಸಂಚಲನ ಬರುತ್ತೆ. ಆಮೇಲೆ ನಿಮ್ಗೆ ಸೇರ್ಬೇಕಂತ ಅದು ಹಾರ್ಡ್ನೆಸ್ ಬರುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಬ್ರೈನ್ ನಲ್ಲಿ ಒಂದು ನೆಗೆಟಿವ್ ಮೆಕ್ಯಾನಿಸಮ್ ಆಗ್ತಾ ಇದೆ. ಆ ಮೆಕ್ಯಾನಿಸಮ್ ಅಂದ್ರೆ ಏನು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ. ಸರ್ ಏನ್ ಸರ್ ಇದು ಏನೇನೋ ಹೇಳ್ತಾ ಇದ್ರೆ ನನಗೇನ್ ಹೋಗ್ತಾ ಇಲ್ಲ ತಲೆನಲ್ಲಿ, ನಾವು ಅಷ್ಟು ಓದಿದವ್ರು ಇಲ್ಲ, ಸ್ವಲ್ಪ ಬಿಡ್ಸ್ ಹೇಳಿ. ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂದ್ರೆ ಏನಂದ್ರೆ, ಯಾವಾಗೋ 1 ಸತಿ ಅಥವಾ 2 ಸತಿ ನೀವು ಸೇರಕ್ ಹೋಗಿದಾಗ ಆ 1-2 ಸತಿ ನಿಮ್ಗೆ ಸ್ವಲ್ಪ ಬೇಗ ಔಟ್ ಆಗಿದೆ. ಅವಾಗ 2ನೇ ಅಥವಾ 3ನೇ ಸತಿ ನೀವು ಸೇರ್ಬೇಕಂತ ನಿಮ್ ಬೆಡ್ರೂಮ್ ನಲ್ಲಿ ಹೋಗುವಾಗ, ಪಾರ್ಟ್ನರ್ ಹತ್ರ ಹೋಗುವಾಗ, ಅಥವಾ ಬೆಡ್ರೂಮ್ ನಲ್ಲಿ ಇದ್ದೀರಾ, ಈಗ ಸಂಕಲ್ಪ ಮಾಡ್ತಾ ಇದ್ದೀರಾ ಇವಾಗ ಸೇರ್ಬೇಕಂತ, ಫಸ್ಟ್ ಕ್ವಶನ್ ನಿಮ್ ಮೈಂಡ್ ಅಲ್ಲಿ ಬರ್ತಾ ಇದೆ ಅಂದ್ರೆ, ಆಗುತ್ತಾ, ಇವತ್ತು ಸ್ವಲ್ಪ ಬೇಗ ಡಿಸ್ಚಾರ್ಜ್ ಆದ್ರೆ ಏನು. ಇದರಿಂದ ಏನಾಗುತ್ತೆ, ನರ್ವಸ್ನೆಸ್ ಕ್ರಿಯೇಟ್ ಆಗುತ್ತೆ, ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗುತ್ತೆ. ಯಾವಾಗೋ ನರ್ವಸ್ನೆಸ್ ಮತ್ತು ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗಿದ್ದಾಗ ಏನಾಗುತ್ತೆ, ರಕ್ತ ಧಮನಿಗಳು ಶ್ರಿಂಕೇಜ್ ಆಗ್ಬಿಡುತ್ತೆ. ಅವಾಗ ಒಂದು ಎರೆಕ್ಷನ್ ಪ್ರಾಪರ್ ಬರಲ್ಲ, ಬಂದ್ರೂ ಅಷ್ಟು ಹಾರ್ಡ್ನೆಸ್ ಇರಲ್ಲ, ಹಾರ್ಡ್ನೆಸ್ ಇದ್ರೂ ಸ್ಖಲನ ಬೇಗ ಆಗುತ್ತೆ. ಒಂದು. ಎರಡನೇದು ಏನಂದ್ರೆ, ಹೈ ಸೆನ್ಸಿಟಿವಿಟಿ.
ಒಬ್ಬರಿಗೆ ಪೆನಿಸ್ ಮುಂದಿನ ತುದಿನಲ್ಲಿ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಸ್ಪೆಷಲಿ ಯಾರು ಪೆನಿಸ್ನ ರಫ್ ಆಗಿ ಯೂಸ್ ಮಾಡಿದ್ದಾರೆ, ಓವರ್ ಮಾಸ್ಟಿಬ್ಯೂಟ್ ಯೂಸ್ ಮಾಡಿದ್ದಾರೆ, ಸ್ವಲ್ಪ ಇನಿಷಿಯಲ್ ಸ್ಟೇಟ್ ಆಫ್ ಡಯಾಬಿಟೀಸ್ ಇದೆ, ಅಥವಾ ಯಾವುದೋ ಫಂಗಲ್ ಇನ್ಫೆಕ್ಷನ್ ಅಥವಾ ಹರ್ಪಿಸ್ ಇನ್ಫೆಕ್ಷನ್ ಆಗಿ ಹೋಗಿದೆ, ಅಥವಾ ಒಬ್ಬರೊಬ್ಬರು ಓವರ್ ಆಲ್ ಬಾಡಿ ಪರ್ಸನಾಲಿಟಿನೇ ವೀಕ್ ಇದೆ, ಅಂತ ಕಂಡೀಷನ್ ಅಲ್ಲಿ ಪೆನಿಸ್ ಮುಂದಿನ ತುದಿನಲ್ಲಿ ಹೈ ಸೆನ್ಸೇಷನ್ ಡೆವಲಪ್ ಆಗಿದೆ. ಆ ಸೆನ್ಸೇಷನ್ ದಿಂದ ಒಂದು ಸ್ಟ್ರೋಕು ಅಥವಾ ಎರಡು ಸ್ಟ್ರೋಕು, ಮೂರನೇ ಸ್ಕೋರ್ಗೆ ಡಿಸ್ಚಾರ್ಜ್, ಇದರದಿಂದ ಏನಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಮೂರನೇದು ಏನಂದ್ರೆ ಹಿಡನ್ ಎರೆಕ್ಷನ್ ಪ್ರಾಬ್ಲಮ್. ಎಷ್ಟೋ ಜನರಿಗೆ ಏನ್ ಅನ್ಸುತ್ತೆ, ನನ್ಗೆ ಸ್ಖಲನ ಬೇಗ ಆಗ್ತಾ ಇದೆ ಅಂತ. ಬಟ್ ನೀವು ನೋಟಿಸ್ ಮಾಡಲ್ಲ, ಈ ಎರಡು ಲಕ್ಷಣಗಳು, ಇದು ಕಾಯಿಲೆ ಅಂತ ಹೇಳಲ್ಲ ನಾನು, ಲಕ್ಷಣಗಳು ಏನಪ್ಪಾ, ನಿಮುರ ದೌರ್ಬಲ್ಯತೆ, ಶೀಘ್ರ ಸ್ಖಲನ, ಒಂದೇ ಕೊಯ್ದು ಎರಡು ಬೇರೆ ಬೇರೆ ಮುಖ, ಇದು ಕಾಂಪ್ಲಿಮೆಂಟರಿ, ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ತೀವಲ್ಲ, ಒಂದ್ ಶರ್ಟ್ ತಗೊಳ್ಳಿ ಒಂದ್ ಶರ್ಟ್ ಫ್ರೀ ಅಂತ, ಈ ತರಾನೇ ಇದು. ಯಾರಿಗೆ ನಿಮುರ ದೌರ್ಬಲ್ಯತೆ ಇದೆ, ಎರೆಕ್ಷನ್ ಸಮಸ್ಯೆ, ಅವ್ರಿಗೆ ಸ್ಖಲನ ಬೇಗ ಆಗುತ್ತೆ. ಯಾರಿಗೆ ಸ್ಖಲನ ಬೇಗ ಆಗುತ್ತೆ ಅವನಿಗೆ ಎರೆಕ್ಷನ್ ಪ್ರಾಬ್ಲಮ್ ಜೊತೆಗೆ ಇದ್ದೇ ಇರುತ್ತೆ. ಬಿಕಾಸ್ ಈ ಮೆಕ್ಯಾನಿಸಮ್ ಏನಿದೆಯಲ್ಲ, ಅನಾಟಮಿಕಲ್ ಆಗ್ಲಿ, ಫಿಸಿಯೋಲಾಜಿಕಲ್ ಆಗ್ಲಿ ಅಥವಾ ಸೈಕೋಲಾಜಿಕಲ್ ಆಗ್ಲಿ, ಒಂದೇ ಪಾತ್ವೆ ಮೇಲೆ ಕೆಲಸ ಮಾಡುತ್ತೆ. ಸೊ ಸ್ಖಲನ ಬೇಗ ಆಗ್ತಾ ಇದೆ ಅಂದ್ರೆ ನಿಮ್ದು ಎರೆಕ್ಷನ್ ನಾವು ಸ್ಕ್ರೀನ್ ಮಾಡಬೇಕು ಅಥವಾ ಚೆಕ್ಅಪ್ ಮಾಡಬೇಕು. ಆಮೇಲೆ ಅಂದ್ರೆ ಪಾರ್ನ್ ಅಡಿಕ್ಷನ್. ಸರ್ ಪಾರ್ನ್ ಇದ್ರ ಒಳಗಡೆ ಏನ್ ರೋಲ್ ಅಂತ ತಿಳ್ಕೊತೀರಾ? ಎಷ್ಟೋ ಸತಿ ಪಾನ್ ನೋಡ್ತೀರಾ, ಎವ್ರಿ ಟೈಮ್ ಮೈಂಡ್ ನಲ್ಲಿ ಡೊಪಾಮೈನ್ ರಿಲೀಸ್ ಆಗುತ್ತೆ. ಪಾನ್ ನೋಡ್ತೀರಾ ಡೊಪಾಮೈನ್ ರಿಲೀಸ್, ಪಾನ್ ನೋಡ್ತೀರಾ ಡೊಪಾಮೈನ್ ರಿಲೀಸ್ ಆಗುತ್ತೆ. ಈಗ ನೋಡಿ 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 ಬಾಡಿ ನ್ಯಾಚುರಲ್ ಪಾತ್ವೇನ ತಾವು ಏನ್ ಮಾಡಿದ್ರೆ ಡಿಸ್ಟರ್ಬ್ ಮಾಡಿದೀರಾ. ಈ ಕಡೆ ಪಾನ್ ನೋಡೋದು, ಈ ಕಡೆ ಮಾಸ್ಟರ್ಬೇಟ್, ಈ ಕಡೆ ಪಾನ್ ನೋಡೋದು, ಈ ಕಡೆ ಮಾಸ್ಟರ್ಬೇಟ್ ಮಾಡೋದು, ಮಾಡಿ 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 ಏನಾಗ್ಬಿಡುತ್ತೆ, ಈ ಓವರ್ ಆಲ್ ಈ ಪಾತ್ವೆ ಏನಿದೆ ಅಲ್ಲ, ಅರೌಸಲ್, ಎರೆಕ್ಷನ್, ಕ್ವೈಟಸ್, ಆರ್ಗ್ಯಾಸಮ್, ಇದು 4 ಫೇಜಸ್. ಬಟ್ ಪಾನ್ ಅಡಿಕ್ಷನ್ ಅಲ್ಲಿ ಅರೌಸಲ್ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಮೈಂಡ್ಗೆ ಆರ್ಗ್ಯಾಸಮ್ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಪಾನ್ ಅಡಿಕ್ಷನ್ ದಿಂದ ಏನಾಗ್ತಾ ಇದೆ, ಸ್ಖಲನ ಬೇಗ ಆಗ್ತಾ ಇದೆ. ಇವಾಗ ನಾವು ಇಲ್ಲಿ ಏನ್ ನೋಡ್ಬೇಕು ಅಂದ್ರೆ, ಇದು ಮದ್ವೆ ಆಗಕ್ಕಿಂತ ಮುಂಚೆದಿಂದಾನೇ ಈ ತರ ಸಮಸ್ಯೆ ಇದೆ, ಅಥವಾ ಮುಂಚೆ 1-2 ವರ್ಷ ಚೆನ್ನಾಗಿತ್ತು, ಆಮೇಲೆ ಬರ್ತಾ ಬರ್ತಾ ಡೆವಲಪ್ ಆಗಿದೆ. ಸೊ ಆಮೇಲೆ ಬರ್ತಾ ಬರ್ತಾ ಡೆವಲಪ್ ಆಗಿದ್ರೆ ಇದನ್ನ ನಾವ್ ಏನಂತೀವಿ, ಅಕ್ವೈರ್ಡ್ ಪ್ರಿಮೆಚೂರ್ ಎಜುಕೇಷನ್. ಅಂದ್ರೆ ಮುಂಚೆದಿಂದ ಇಲ್ಲ, ಇದು ಅವನ ಬಾಡಿಗೆ ಅಭ್ಯಾಸ ಇಲ್ಲ, ಮುಂಚೆ ಚೆನ್ನಾಗೇ ಇತ್ತು, ಬಟ್ ಇವಾಗ ಏನಾಗ್ತಾ ಇದೆ, ಈ ತರ ಅಕ್ವೈರ್ಡ್ ಅಂದ್ರೆ ಆಮೇಲೆ ಬಂದಿದೆ. ಕಾರಣಗಳು, ಡಯಾಬಿಟಿಸ್ ಎಂಟ್ರಿ ಹೊಡಿತಾ ಇದೆ ಬಾಡಿನಲ್ಲಿ, ಹೈಪರ್ ಟೆನ್ಷನ್ ಎಂಟ್ರಿ ಹೊಡಿತಾ ಇದೆ ಬಾಡಿನಲ್ಲಿ, ಡಿಸ್ಲಿಪಿಡಿಮಿಯಾ ಅಂದ್ರೆ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಗಿದೆ, ಲಿವರ್ ನಲ್ಲಿ ಫ್ಯಾಟಿನೆಸ್ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಲೋ ಟೆಸ್ಟೋಸ್ಟಿರಾನ್ ಆಗಿದೆ, ಕಾರ್ಟಿಸಾಲ್ ಜಾಸ್ತಿ ಆಗಿದೆ. ಇವೆಲ್ಲಾ ಕಾರಣದಿಂದ ಸ್ಖಲನ ಬೇಗ ಆಗ್ಬಿಡುತ್ತೆ. ಸೊ ಇದು ಆಯ್ತು ರೀಸನ್ಸ್ಗಳು, ಕಾರಣಗಳು, ಪ್ಯಾಥಾಲಜಿ. ಇವಾಗ ಆಗ್ಬಾರ್ದಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೀಗಲ್ ಎಕ್ಸರ್ಸೈಸ್ ಇಸ್ ಮಸ್ಟ್. ಕೀಗಲ್ ಎಕ್ಸರ್ಸೈಸ್ ಮಾಡಿ, 45 ಮಿನಿಟ್ಸ್ ವಾಕ್ ಮಾಡಿ, 7 to 8 hours ಪ್ರಾಪರ್ ನಿದ್ರೆ ಮಾಡ್ಕೊಡಿ. ಆಹಾರನಲ್ಲಿ ಒಳ್ಳೆ ಹೆಲ್ದಿ ಫುಡ್ ತಗೊಳ್ಳಿ, ಜಂಕ್ ಫುಡ್, ಪ್ರೊಸೆಸ್ ಫುಡ್, ಪ್ಯಾಕ್ ಫುಡ್ ತಗೋಬೇಡಿ, ಆಯಿಲು, ಹುಳಿ ಅಂಶ ಜಾಸ್ತಿ ತಿನ್ಬೇಡಿ. ಆಮೇಲೆ ಸ್ಟಾಪ್ ಅಂಡ್ ಸ್ಟಾರ್ಟ್ ಟೆಕ್ನಿಕ್. ಸೇರುವಾಗ ಸ್ಲೋಲಿ ಸೇರಿ, ಇನ್ನೂ ಒಂದು 5 ಅಥವಾ 6 ಸ್ಟ್ರೋಕ್ ಆದ್ಮೇಲೆ ನಾನು ಡಿಸ್ಚಾರ್ಜ್ ಆಗ್ಬೋದು ಅಂದ್ರೆ ವಿಡ್ರಾ ಮಾಡಿ, ಸ್ವಲ್ಪ ಸೆನ್ಸೇಷನ್ ಕಂಟ್ರೋಲ್ ಆಗಲಿ, ಅಗೇನ್ ಸೇರಿ. ಕಂಟ್ರೋಲಿಂಗ್ ಯುವರ್ ಬ್ರೆತ್, ಶ್ವಾಸೋಶ್ವಾಸ ಗತಿ ಏನಿದೆಯಲ್ಲ, ಎಷ್ಟು ಫಾಸ್ಟ್ ನೀವು ಶ್ವಾಸ ಮಾಡ್ತಾ ಇದ್ರೆ ಅಷ್ಟು ಬೇಗ ಸ್ಖಲನ ಆಗ್ಬಿಡುತ್ತೆ. ಎಷ್ಟು ನೀವು ಬ್ರೀತಿಂಗ್ ನ ನೀವು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಅಷ್ಟು ಟೈಮಿಂಗ್ ನಿಮಗೆ ಸಿಗುತ್ತೆ.
ಆಮೇಲೆ ಲೋಕಲ್ ಪೆನೈಲ್ ಏರಿಯಾನಲ್ಲಿ ಹೈ ಸೆನ್ಸೇಷನ್ ಇದ್ರೆ ಸ್ವಲ್ಪ ಅಶ್ವಗಂಧ ಯಮಕಮ್ಮು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳಿನೆಣ್ಣೆ ಸ್ವಲ್ಪ ಹಿಂಗ್ ಬೆರಳ ಮೇಲೆ ಒಂದು ಅರ್ಧ ಸ್ಪೂನ್ ತಗೊಂಡ್ಬಿಟ್ಟು ಜಸ್ಟ್ ಇಮ್ಯಾಜಿನ್ ಇದು ಒಂದು ಪೆನಿಸ್ ಅಂತ ಸ್ಲೋಲಿ ಹಿಂದ್ಗಡೆಯಿಂದ ಮುಂದ್ಗಡೆ ಒಂದು 3 to 5 minutes ಮಸಾಜ್ ಮಾಡಿ, ಸೊ ದ್ಯಾಟ್ ನಿಮ್ಮೇನ್ ಹೈ ಸೆನ್ಸೇಷನ್ ಡೆವಲಪ್ ಆಗಿದೆ ಅದು ಕಂಟ್ರೋಲ್ ಆಗ್ಲಿ. ಆಮೇಲೆ ಇಟ್ ಈಸ್ ಎ ಸೈನ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಾಡಿನಲ್ಲಿ. ಪುರುಷರ ಹಾರ್ಮೋನ್ ಅದರಲ್ಲಿ ಮೇನ್ಲಿ ಟೆಸ್ಟೋಸ್ಟಿರಾನ್, ಅದರ ಕೊರತೆ ಏನಾದ್ರೆ ಆದ್ರೆ ಅದರದ್ದು ಪ್ರೊಡಕ್ಷನ್ ಕಡಿಮೆ ಆದ್ರೂ ಕೂಡ ಈ ತರ ಲಕ್ಷಣ ಬರುತ್ತೆ. ಸೊ ಟೆಸ್ಟೋಸ್ಟಿರಾನ್ ಬೂಸ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ವ್ಯಾಯಾಮ ಮಾಡಬೇಕು, ಒಳ್ಳೆ ಹೆಲ್ದಿ ಆಹಾರ ತಗೋಬೇಕು, ಒಳ್ಳೆ ನಿದ್ರೆ ಮಾಡಬೇಕು ಮತ್ತು ಸ್ಟ್ರೆಸ್ ಕಡಿಮೆ ಮಾಡಬೇಕು. ಅವಾಗ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಬೂಸ್ಟ್ ಆಗುತ್ತೆ. ಸೊ ವಾಟ್ ಈಸ್ ದ ಇವಾಗ ಒಂದು ಅಪ್ರೋಚ್ ಹೇಗಿರ್ಬೇಕು, ಇದನ್ನ ಮ್ಯಾನೇಜ್ ಮಾಡ್ಬೇಕಂದ್ರೆ ಫಸ್ಟ್ ಏನಂದ್ರೆ ಅಕ್ಯುರೇಟ್ ಡಯಾಗ್ನೋಸಿಸ್ ಅಂಡ್ ಪರ್ಸನಲೈಸ್ ಟ್ರೀಟ್ಮೆಂಟ್. ಅದರ ಅರ್ಥ ಏನಂದ್ರೆ ಪ್ರತಿಯೊಂದು ರೀಸನ್ ಬೇರೆ ಇದೆ, ಕಾಸ್ ಬೇರೆ ಇರುತ್ತೆ. ಒಂದ್ ಕಡೆ ಸೈಕಲಾಜಿಕಲ್ ಇದೆ, ಒಂದ್ ಕಡೆ ಹೈ ಸೆನ್ಸಿಟಿವಿಟಿದಿಂದ ಏನಿರುತ್ತೆ, ಒಂದ್ ಕಡೆ ಅಕ್ವೈರ್ಡ್ ಇದೆ, ಒಂದ್ ಕಡೆ ಏನಿದೆ ಅಲ್ಲ ಹಾರ್ಮೋನಲ್ ಇದೆ. ಯಾವ ಕಾಸ್ ಇದೆ ನೋಡ್ಬಿಟ್ಟು ಆ ಕಾಸ್ ನ ಚಿಕಿತ್ಸೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ಇದನ್ನ ರೆಡಿ ಚಿಕಿತ್ಸೆ ಬೇಗ ಮಾಡ್ಬೋದು. ಆಮೇಲೆ ಬಿಹೇವಿಯರಲ್ ಥೆರಪಿ, ಸ್ವಲ್ಪ ಅವನಿಗೆ ಆತರ ಭಯ ಇದ್ರೆ ಸ್ವಲ್ಪ ಕೌನ್ಸಿಲಿಂಗ್, ರೆಗ್ಯುಲರ್ ಸೆಷನ್ ಜೊತೆಗೆ ನಾನು ಹೇಳ್ದಿಲ್ಲ ಇವಾಗ ಸ್ಟಾಪ್ ಅಂಡ್ ಸ್ಟಾರ್ಟ್ ಟೆಕ್ನಿಕ್ ಬಗ್ಗೆ ಅವನಿಗೆ ಸ್ವಲ್ಪ ಪೇಷಂಟ್ಗೆ ನಾನು ಅವೇರ್ನೆಸ್ ಮಾಡಬೇಕು. ಆಮೇಲೆ ಸರ್ಟನ್ ಆಯುರ್ವೇದಿಕ್ ಮೆಡಿಸಿನ್ ಟು ಇಂಪ್ರೂವ್ ದ ಸೆಕ್ಸುವಲ್ ಅರ್ಜ್ ಮತ್ತು ಸೆಕ್ಸುವಲ್ ಸ್ಟ್ಯಾಮಿನಾ. ಅದು ಮೇನ್ಲಿ ಅಶ್ವಗಂಧ ಇರಬಹುದು, ಕಪಿಕಚ್ಚು ಇರಬಹುದು, ಶೀಲಾಜಿತ್ ಇರಬಹುದು, ಮತ್ತು ಅದರ್ ಆಯುರ್ವೇದಿಕ್ ಡ್ರಗ್. ಅದು ಏನಂದ್ರೆ ಅಂಡರ್ ಸೂಪರ್ವಿಷನ್ ಆಫ್ ಅನ್ ಆಯುರ್ವೇದಿಕ್ ಫಿಸಿಷಿಯನ್. ಆಮೇಲೆ ನೀವೇನ್ ಮಾಡಬೇಕು, ಅವ್ರಿಗೆ ಹೋಗಿ ಅವ್ರ ಸಲಹೆ ಪಡ್ಬಿಟ್ಟನೆ ಇದು ಚಿಕಿತ್ಸೆ ಮಾಡಬಹುದು. ಆಮೇಲೆ ಓವರಾಲ್ ಲೈಫ್ ಸ್ಟೈಲ್ ನಲ್ಲಿ ಚೇಂಜಸ್ ಮಾಡಬೇಕು, ಸ್ಟ್ರೆಸ್ ನ ಕಡಿಮೆ ಮಾಡಬೇಕು. ಓವರಾಲ್ ಡೈಟ್ ಮ್ಯಾನೇಜ್ಮೆಂಟ್ ಇಸ್ ಇದರಲ್ಲಿ ತುಂಬಾ ಮುಖ್ಯ. ಆಮೇಲೆ ಏನಂದ್ರೆ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪಾರ್ಟ್ನರ್, ನಿಮ್ ಸಂಗಾತಿಯ ಜೊತೆಗೆ ನಿಮ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ. ನೀವು ಸೇರುವಾಗ ಒಂದ್ 2 ಸತಿ 3 ಸತಿ ಅವ್ರ ಮುಖ ವಾಂಕ್ ಮಾಡಿದ್ರು, ಏನ್ರಿ ಬರೀ ಇದೇ ಆಗಿದೆ, ಬಿಸಿ ಮಾಡ್ತೀರಾ, ಏನೋ ಮಲಗಿದಿರ್ತೀವಿ, ನಮಗ್ ಮೈ ಬಿಸಿ ಮಾಡ್ಬಿಟ್ಟು ನೀವು ಮಲಗ್ ಬಿಡ್ತೀರಾ, ಏನ್ 2 ಸೆಕೆಂಡ್ ನಲ್ಲಿ ಔಟ್ ಆಗ್ಬಿಡುತ್ತೆ, ನೀವು ಮುಖ ಮೇಲೆ ಹೇಳ್ಬಿಟ್ರೆ ಏನಾಗುತ್ತೆ, ಅದು ಒಂದು ಬೇಜಾರಾಗ್ಬಿಡುತ್ತೆ, ಹಿಟ್ ಆಗ್ಬಿಡುತ್ತೆ. ಆಮೇಲೆ 3rd time 4th time ನೀವು ಸೆಕ್ಸ್ ನ ಅವಾಯ್ಡ್ ಮಾಡೋದ್ ಪ್ರಯತ್ನ ಮಾಡ್ತೀರಾ. ವೈ? ಬಿಕಾಸ್ ಎವ್ರಿ ಟೈಮ್ ಯು ಪ್ಲಾನ್ ಟು ಹ್ಯಾವ್ ಸೆಕ್ಸ್, ಇದು ಒಂದು ಮೈಂಡ್ ನಲ್ಲಿ ಥಾಟ್ ಬರುತ್ತೆ, ಅಯ್ಯೋ ಮತ್ ಆಗಿಲ್ಲ ಅಂದ್ರೆ ಮತ್ ಅವ್ರು ಬೇಜಾರಾಗ್ತಾರ ಅಂತ. ಸೊ ಯಾವ್ದೋ ಕಾರಣಕ್ಕೆ ಇದನ್ನ ಸಫರ್ ಪಡಬೇಡ್ವಿ. ಪಾರ್ಟ್ನರ್ ಜೊತೆಗೆ ಡಿಸ್ಕಸ್ ಮಾಡಿ, ಪಾರ್ಟ್ನರ್ನ ಕ್ಲಿನಿಕ್ ಕರ್ಕೊಂಡು ಬನ್ನಿ. ಇಬ್ಬರ ಜೊತೆಗೆ ಈ ಪ್ರಾಬ್ಲಮ್ ನಾವು ಹೇಳಿದಾಗ ಅವ್ರಿಗೆ ಕೂಡ ನೀವೇನ್ ಸಫರ್ ಮಾಡ್ತಾ ಇದ್ದೀರಾ, ಇದು ಒಂದು ಬೇಕಂತ ಮಾಡ್ತಾ ಇಲ್ಲ, ನಿಮ್ ಬಾಡಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾವು ಹೇಳಿದ್ದು ಏನ್ ಆಹಾರ ತಿನ್ಬೇಕು ಅವಾಗ ಅವರು ನಿಮ್ಗೆ ಒಳ್ಳೆ ರೀತಿ ರೆಡಿ ಮಾಡ್ಕೊಡ್ತಾರೆ. ಸೊ ದ್ಯಾಟ್ ಇದು ಏನಾಗುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಚಿಕಿತ್ಸೆ ಆದ್ರೆ ಬೇಗನೆ ವಾಸಿ ಆಗ್ತೀರಾ. ಇದು ಒಂದು ದೊಡ್ಡ ಕಾಯಿಲೆ ಇಲ್ಲ, ದೊಡ್ಡ ಲಕ್ಷಣ ಇದೆ, ಚಿಕಿತ್ಸೆ ಮಾಡಬಹುದು. ಬಟ್ ಅದಕ್ಕೆ ಏನಿದೆ, ಒಂದು ಪ್ರಾಪರ್ ಜಗನಲ್ಲಿ ಹೋಗ್ಬಿಟ್ಟು ಚಿಕಿತ್ಸೆ ಮಾಡ್ಕೋಬೇಕು. ನಮಸ್ಕಾರ.